ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಪ್ರಜ್ವಲ್ ಕೇಸ್ ಮುಂದೇನು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲೆಕ್ಷನ್ಗೆ ಇನ್ನು ಒಂದೆರಡು ದಿನ ಬಾಕಿ ಇದೆ ಅನ್ನೋವಾಗ ಒಂದಷ್ಟು ವಿಡಿಯೋಗಳು ಪೆನ್ ಡ್ರೈವ್ ಮೂಲಕ ಹರಿದಾಡಿದ್ವು. ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸುದ್ದಿ ಆಯಿತು. ಅದಾದ ನಂತರ ಆ ವಿಡಿಯೋ ಯಾರದ್ದು ಅಂತ ಹೇಳಲಾಗ್ತಾ ಇದೆಯೋ ಪ್ರಜ್ವಲ್ ರೇವಣ್ಣ ಬೆಂಗಳೂರು ತೊರೆದಾಯಿತು. ಅದಾದ ಮೇಲೆ ನಡೆದ ಬೆಳವಣಿಗೆಯಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಜೈಲು ಸೇರಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾರೆ ಗೊತ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಇದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮುಂದೆ ಏನು ಸಾಧ್ಯತೆ ಇದೆ ಅನ್ನೋದು ಸದ್ಯದ ಪ್ರಶ್ನೆ. ಇದರ ಜೊತೆಗೆ ಈ ಪೆನ್ ಡ್ರೈವ್ಗಳನ್ನ ಹರಿಯ ಬಿಟ್ಟವರು ಎಲ್ಲಿದ್ದಾರೆ, ಅವರ ವಿರುದ್ಧ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರೋ ಕ್ರಮ ಏನು ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ? ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಪ್ರಜ್ವಲ್ ಮತ್ತು ರೇವಣ್ಣ ಮುಂದೆ ಇರುವ ದಾರಿ ಏನು? ಪೆನ್ ಡ್ರೈವ್ ಕೇಸ್ನಲ್ಲಿ ಕಾನೂನು ಹೋರಾಟ ಹೇಗಿರುತ್ತೆ? ಏನಾಗ್ತಾ ಇದೆ? ಸಂತ್ರಸ್ತ ಮಹಿಳೆಯರ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಅಪರಾಧ ಸಾಬೀತಾದ್ರೆ ಸಿಗುವ ಶಿಕ್ಷೆ ಏನು? ರೇವಣ್ಣ ಬೇಲಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೇಲ್ ಸಿಗುತ್ತಾ ಸಿಗಲ್ವಾ? ನ್ಯಾಯಾಲಯ ಏನ್ ಹೇಳುತ್ತೆ? ಕಾನೂನು ಏನ್ ಹೇಳುತ್ತೆ? ಪ್ರಜ್ವಲ್ ವಿಡಿಯೋ ಪ್ರಕರಣ, ನೂರಾರು ಪ್ರಶ್ನೆಗಳು. ಅಪ್ಪ ಮಗನ ವಿರುದ್ಧ ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ. ಸಂತ್ರಸ್ತೆಯರಿಗಾಗಿ ಹೆಲ್ಪ್ ಲೈನ್ಗಳನ್ನ ತೆಗೆಯಿತು ರಾಜ್ಯ ಸರ್ಕಾರ. ನ್ಯಾಯಾಲಯದಲ್ಲಿ ಕಾನೂನಿನಲ್ಲಿ ಮಹಿಳೆಯರಿಗೆ ಇರುವ ರಕ್ಷಣೆ ಏನು? ಯಾವ ಪ್ರಕರಣಗಳು ದಾಖಲಾಗಿವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಹೊಳೆನರಸೀಪುರ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿದೆ. A1 ಆರೋಪಿ HD ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಐಪಿಸಿ ಸೆಕ್ಷನ್ ಯಾವ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಜೀವ ಬೆದರಿಕೆ ಪ್ರಕರಣದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354D ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಜೀವ ಬೆದರಿಕೆ 506 ಮತ್ತು 509. ಎರಡನೇ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿರುದ್ಧದ ಪ್ರಕರಣ. ಐಪಿಸಿ ಸೆಕ್ಷನ್ 376(2)N, 506, 354A1 ಅಡಿ FIR ದಾಖಲಾಗಿದೆ. ಹೇಳಿಕೆ ದಾಖಲಾಗಿದೆ, ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ. ಇನ್ನು ಮೂರನೇ ಪ್ರಕರಣ KR ನಗರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಎರಡನೇ ಪ್ರಕರಣ CID ಸೈಬರ್ ಸ್ಟೇಷನ್ ನಲ್ಲಿ ದಾಖಲಾಗಿತ್ತು. ಮೂರನೇ ಪ್ರಕರಣ KR ನಗರ ಠಾಣೆಯಲ್ಲಿ ದಾಖಲಾಗಿರೋ ಪ್ರಕರಣ. A1 ಆರೋಪಿ HD ರೇವಣ್ಣ, A2 ಆರೋಪಿ ಸತೀಶ್ ಬಾಬು. ಕಿಡ್ನಾಪ್ ಪ್ರಕರಣದಲ್ಲಿ ಕೇಸ್ ದಾಖಲಾಗಿದೆ. ಸೆಕ್ಷನ್ 364A, 365, 34ರ ಅಡಿಯಲ್ಲಿ FIR ದಾಖಲಾಗಿದೆ. ಈ ಪ್ರಕರಣ ಇದೆಯಲ್ಲ, ಇದು HD ರೇವಣ್ಣ ಪಾಲಿಗೆ ಟೆನ್ಷನ್ ಪ್ರಕರಣ. ಯಾಕೆ ಅನ್ನೋದನ್ನ ಕೂಡ ಮುಂದಿನ ಚರ್ಚಾ ಹಂತದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಕೀಲರಾದ ಲೋಹಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಹಾಗೂ ವಕೀಲರಾಗಿರುವಂತಹ ಶತಾಭಿ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಶಿವಣ್ಣ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಹಿತ್ ಅವರೇ, ಎರಡೂ ಪಕ್ಷಗಳಿಂದ ಹೊರಗೆ ನಿಂತು ನೀವು ಈ ಪ್ರಕರಣನ ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಏನು ಅನ್ನಿಸ್ತಾ ಇದೆ? ಎರಡೂ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು, ಪ್ರಜ್ವಲ್ ರೇವಣ್ಣ. ಮೂರು ವಿಷಯ ತಗೋಬೇಕು ಅಂತ ಅನ್ಸುತ್ತೆ. ಒಂದು, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಸಂಬಂಧ ಅವರ ಮೇಲೆ ದೂರು ದಾಖಲಾಗಿದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಇದೆ. ಮತ್ತೊಂದು ಕಡೆ HD ರೇವಣ್ಣ ಜೈಲು ಪಾಲಾಗಿದ್ದಾರೆ. ಈಗ ಇವೆಲ್ಲದರ ನಡುವೆ ಇನ್ನೂ ಒಂದು ಪ್ರಶ್ನೆ ಇದೆ. ಯಾರು ಈ ವಿಡಿಯೋಗಳನ್ನು ಸಾವಿರ ಪೆನ್ ಡ್ರೈವ್ನಲ್ಲಿ ಹರಿಬಿಟ್ರೋ ಅವರ ವಿರುದ್ಧದ ಪ್ರಕರಣ ಎಲ್ಲಿಗೆ ಬಂತು ಅಂತ. ಹೊರಗೆ ನಿಂತು ಒಬ್ಬ ವಕೀಲರಾಗಿ ಈ ಪ್ರಕರಣ ನೋಡಿದಾಗ ಏನು ಅನ್ನಿಸ್ತಿದೆ ನಿಮಗೆ? ವಕೀಲನಾಗಿ ನೋಡಿದಾಗ ನೋಡಿ, ಒಂದು ಕಾನೂನಿನಲ್ಲಿ ಎಲ್ಲರೂ ಕೂಡ
ಅವರವರ ಬೇಳೆನ ಬೇಯಿಸ್ಕೊತಾ ಇದ್ದಾರೆ ಅನ್ನೋ ರೀತಿ ತರಿಸ್ತಾ ಇದೆ. ಜನರಿಗೆ ಮೂರ್ಖರನ್ನು ಮಾಡ್ತಾ ಇದ್ದಾರೆ ಅಂತ. ಮೊದಲನೇದಾಗಿ ಈ ಮೂರನೇ ನೀವು ಹೇಳಿದ್ರಲ್ಲ, ಬೇಲು ಯಾರು ಪೆನ್ಡ್ರೈವ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಅಂತ, ಅವ್ರ ಬೇಲ್ನೇ ರಿಜೆಕ್ಟ್ ಆಗಿದೆ. 4 ಜನದ ರಿಜೆಕ್ಟ್ ಆಗಿದೆ. ಅಂದರೆ ಅವ್ರ ಮೇಲೆ FIR ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಬೇಲ್ ಅಂತೂ ರಿಜೆಕ್ಟ್ ಆಗಿದೆ. FIR ಆಗಿಲ್ಲ ಅಂದರೂ ಕೂಡ ಬೇಲ್ಗೆ ಹೋಗ್ಬೋದು, ಆ ರೀತಿಯಾದ ಒಂದು ರಿಜೆಕ್ಟ್ ಆಗಿದೆ. ಮತ್ತು ಒಬ್ಬ ಸಂಸದ ಬ್ಲೂ ಕಾರ್ನರ್ ನೋಟಿಸ್ ಅಂತ ಕೊಟ್ಟಾಗ, ಈ ಬ್ಲೂ ಕಾರ್ನರ್ ಅಂದರೆ ಇಂಟರ್ಪೋಲ್ ಅಂತ, ಅಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. 1923 ಇದು ಸ್ಥಾಪನೆ ಆಗುತ್ತೆ. ಈ ಆರ್ಗನೈಸೇಷನ್ ಏನು ಮಾಡುತ್ತೆ, ಕಾರ್ನರ್ ನೋಟಿಸ್ ಕೊಟ್ಟಾಗ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಈ ಕೇಸಲ್ಲಿ ಹೊರಗಡೆ ದೇಶದಲ್ಲಿ. ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಅವರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ಹೊಂದಿರ್ತಾರೆ. ಈ ದೇಶದಿಂದ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್, ಕೆಂಪು ಕಲರ್ ಪಾಸ್ಪೋರ್ಟ್ನ ಅವ್ರು ಹೊಂದಿದ್ದಾರೆ. ಅದಕ್ಕಾಗಿ ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯ ಸರ್ಕಾರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾವೆ ಅಂದರೆ, ನಾನು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಬಿಟ್ಟಿದ್ದೀನಿ, ಇವ್ರು ಬೇಕಾಗತ್ತೆ ಅಂತ. ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಏನು? ಒಬ್ಬ ವ್ಯಕ್ತಿ ತನಿಖೆಗೆ ಸಂಬಂಧಪಟ್ಟಂತೆ ಅಪರಾಧ ಬಗ್ಗೆ ಬೇಕಾಗಿದ್ದಾನೆ ಅಂತ ಒಂದು ನೋಟಿಸ್ನ ಹೇಳ್ತಾ ಇರುತ್ತೆ. ಅದನ್ನು ಇವರು ಬ್ಲ್ಯಾಕ್ ಕಾರ್ನರ್ಗೆ ನೀವು ತೊಗೊಂಡ್ರೆ, ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಕಾರ್ನರ್ ನೋಟಿಸ್ ಅಂದರೆ ಏನು? ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ, ಅದನ್ನು ಬಾಡಿನ ಗುರ್ತಿಡಿಯೋಕ್ಕೆ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಅಂದರೆ ಸತ್ತೋಗಿರೋ ವ್ಯಕ್ತಿಗೆಲ್ಲ ಕೊಟ್ಟಿರೋದು, ಅದನ್ನು ಗುರ್ತಿಡಿಯೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕು ಅಂತ. ಅದೇ ಆಯ್ತಲ್ವ ಇದನ್ನು ಕೂಡ. ಅಂದರೆ ತನಿಖೆಗೆ ಬೇಕು ಅಂತ ಕೊಟ್ಟಿರೋಂಥ ನೋಟಿಸ್ನ ಆತನ್ನ ಅವ್ರು ಅರೆಸ್ಟ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಆತನ ಗುರುತು ಮತ್ತು ಸಂಬಂಧಪಟ್ಟ ಜಾಗವನ್ನು ತಿಳಿಸ್ಬೋದು. ಇವತ್ತಾದ್ರೂ ತಿಳಿಸಿಲ್ಲ. ಮೂರನೇದು, ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಯಾಕೆ ಕ್ಯಾನ್ಸಲೇಷನ್ ಮಾಡಿಲ್ಲ ಇನ್ನೂ? ಇದು ಬರೀ ಅಫಿಷಿಯಲ್ ಗ್ರೌಂಡಿಗೆ ಮಾತ್ರ ಕೊಡ್ತಾರೆ. ಇದು ನಾವು ಟ್ರಿಪ್ ಮಾಡೋಕ್ಕೆ, ಕಮರ್ಷಿಯಲ್ ಪರ್ಪಸ್ ಆಗಲಿ ಅಥವಾ ಬೇರೆ ಪರ್ಪಸ್ಗೆ ಹೋಗೋಕ್ಕಾಗಲ್ಲ ನಾನು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ಗೆ. ಅದನ್ನು ಯಾಕೆ ಇದುವರೆಗೂ ರಾಜ್ಯ ಸರ್ಕಾರ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ತಿಲ್ಲ? ಅಂದರೆ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ. ನೋಡಿ, ಇದು ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ, ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಎಲ್ಲಿಂದ ಆರಂಭ ಆಗಬೇಕು? ಇವಾಗ ಹಿಂಗಿದ್ದೊಂದು ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಯಾರಿಂದ ಶುರು ಆಗಬೇಕು? 1964 ಪಾಸ್ಪೋರ್ಟ್ ಆಕ್ಟ್ ಅಂತ ಏನಿದೆ, ಇದಕ್ಕೆ ಆದ ಒಂದು ಅಥಾರಿಟೀಸ್ ಬರ್ತಾರೆ. ಈ ಅಥಾರಿಟೀಸ್ಗಳು ಏನ್ ಮಾಡ್ತಾರೆ, ಒಬ್ಬ IAS ಆಫೀಸರ್ ಅಂತ ಇರ್ತಾನೆ, ಆತ ಸೆಕ್ರೆಟರಿಯೇಟ್ಗೆ ಬರೀಬೇಕಾಗುತ್ತೆ, ಪಾರ್ಲಿಮೆಂಟ್ಗೆ ಎಂಕ್ವೈರಿ ಕೇಳಬೇಕು. ಅಂದ್ರೆ ಇವ್ರು ಏನಾದ್ರೂ ಡಿಪ್ಲೊಮೆಟಿಕ್ ಪರ್ಪಸ್ಗೆ ಹೋಗಿದಾರಾ, ಅಫಿಷಿಯಲ್ ಡ್ಯೂಟಿಗೆ ಹೋಗಿದಾರಾ ಇಲ್ವಾ ಅಂತ ಕೇಳಿದಾಗ, ಆತನಿಗೆ ದೂರ ಬಂದಾಗ ಆತ ಅವ್ರು ಇದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲ, ಇವರು ಡಿಪ್ಲೊಮೆಟಿಕ್ ಪರ್ಪಸ್ ಹೋಗಿಲ್ಲ, ಇವ್ರು ಯಾರೋ ಬೇರೆ ಪರ್ಪಸ್ ಹೋಗಿರ್ತಾರೆ ಅಂತ. ಯಾಕಂದ್ರೆ MP ಆಗಿದ್ರೆ ಆತ ಏನೋ ಕಾರ್ಯಕ್ಕೆ ಹೋಗಿರ್ಬೇಕಲ್ಲ, ಅದಿಲ್ಲ ಅಂತ ಇಮಿಡಿಯೇಟ್ ಆಗಿ ಆತ ಕ್ಯಾನ್ಸಲ್ ಮಾಡುವಂತ ಅಥಾರಿಟೇಷನ್ ಬಂದ್ಬಿಡುತ್ತೆ. ಆತ ಗವರ್ಮೆಂಟ್ಗೂ ಕೂಡ ಕೇಳ್ಬೋದು. ಸೊ ಇದನ್ನ ಯಾಕೆ ನೀವು ಪ್ರೋಸೆಸ್ ಮಾಡ್ತಾ ಇಲ್ಲ? ಇದನ್ನ ಸ್ಟಾಪ್ ಆಯ್ತು ಅಂದ್ರೆ ಈ ನೋಟಿಸ್ ಏನ್ ಕೊಟ್ಟಿದ್ದಾರೆ, ಈ ನೋಟಿಸ್ ಕಾರ್ನರ್ ನೋಟಿಸ್ ಅಂತ ಕೊಡ್ತಾರಲ್ಲ, ಹಾಗಾದ್ರೆ ಎಫೆಕ್ಟ್ ಆಗುತ್ತೆ ಅಲ್ಲಿ. ಅಂದ್ರೆ ಹಿ ವಿಲ್ ಬಿ ಇಮಿಡಿಯೇಟ್ಲಿ ಡಿಪೋರ್ಟ್ ಟು ದಿ ಇಂಡಿಯಾ. ಇದನ್ನ ಮಾಡಿದಿರ ಹಾಗೆ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ಎಲ್ಲ ಏರ್ಪೋರ್ಟ್ ಅಲ್ಲಿ ಹಾಕಿ ನಿಲ್ಸಿದ್ದೀವಿ. ಬೆಳಗ್ಗೆ ಸಾಯಂಕಾಲದ ನಾಯಿ ತರ ಕಾಯ್ತಿದ್ದಾರೆ ಮೇಡಮ್. ಎಲ್ಲಿ ಬರ್ತಿದ್ದಾರೆ ಅವರು? ನಿಜ ಅಲ್ವಾ? ನಾನು ಕಾಮನ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ಕಾಯ್ತಾ ಇದ್ದಾರೆ ಜನ, ಮೊದಲು ಕಾಯ್ತಿದ್ದಾರೆ, ಇವಾಗ ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳಿ ಒಂದಿನ ಎಲ್ಲ ಕಾಯ್ತಾರೆ. ಬಟ್ ನೋ. ಸೊ ಇವೆಲ್ಲವೂ ಕೂಡ ರಾಜಕೀಯವಾಗಿ ಪರಿವರ್ತನೆ ಆಗ್ತಿರೋದು ಹೊರತು ಇದು ಮೀಡಿಯಾ ಟ್ರಯಲ್ ಅಥವಾ ಜನರ ಮುಂದೆ ಇರುವಂಥ ಟ್ರಯಲ್. ಈ ಟ್ರಯಲ್ ಅಲ್ಲಿ ಯಾವುದೇ ಕೂಡ ಆದ ಶಿಕ್ಷೆಗಳು ಆಗಂತದ್ದು ಏನು ಕಾಣ್ತಾ ಇಲ್ಲ. ರೈಟ್ ರೈಟ್ ರೈಟ್. ಬಿಜೆಪಿ ಮುಖಂಡರು, ವಕೀಲರು ಹಾಗೂ ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸುದ್ದಿಯಲ್ಲಿರೋ ದೇವರಾಜೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲಿಗೆ ಬಂತು ಸರ್ ಕೇಸು? ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ, ಕೇಸ್ ಎಲ್ಲಿ ಬರ್ತದೆ, ಏನಾಗ್ತದೆ ಅಂದ್ರೆ ಈಗ ಸದ್ಯಕ್ಕೆ ನೀವು ಮಾಡಿರುವಂತಹ ಆರೋಪಗಳನ್ನು ನಾವು ನೋಡಿದ್ದೀವಿ, ಜನ ನೋಡಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಸದ್ಯಕ್ಕೆ? ಈಗ ತನಿಖೆ ಹಂತದಲ್ಲಿ ಇದೆ. ಈಗ ಅದು ಈಗಾಗಲೇ ರೇವಣ್ಣವರು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅಲ್ಲಿ ನಮ್ಮ ಹೋರಾಟ ಏನು ಅಂತಂದರೆ, ಭ್ರಷ್ಟರ ವಿರುದ್ಧವಾಗಿ ಮತ್ತು ಈ ಲೈಂಗಿಕ ದೌರ್ಜನ್ಯದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಬಂದ ನಾವು. ಒಂದು ಹಂತನ ತಲುಪಿದೆ ಈಗ. ಅದು ರೇವಣ್ಣ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಒಂದು ಹಂತ ತಲುಪಿದೆ ಅಲ್ಲಿ. ಈಗ ಭಾಳ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಸಾವಿರಾರು ಹೆಣ್ಣು ಮಕ್ಕಳ ಮಾನವನ ಶೀಲವನ್ನು ಹರಾಜು ಹಾಕಿದಾರಲ್ಲ ಇವರು ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಆ ವಿಡಿಯೋವನ್ನು ಅರಿಬಿಟ್ರಲ್ಲ ಎಲ್ಲ ಕಡೆ. ಅದನ್ನು ಮೊದಲು ಪತ್ತೆ ಹಚ್ಚಬೇಕಲ್ಲಿ, ಅವ್ರನ್ನ ಬಂಧಿಸಬೇಕು ಅಂತಂತೇಳಿ ನಾನು ಸ್ಟಾರ್ಟಿಂಗಲ್ಲೇ ಚುನಾವಣೆ ದಿವಸ ನಾನು ರಾಜ್ಯದ ಜನತೆಗೆ ಒಂದು ಮನವಿಯನ್ನು ಮಾಡಿದೆ. ಚುನಾವಣೆ ಒಂದು ದಿವಸ ಮುಂಚೆ ಇರ್ಬೋದು, 1 or 2 days. ನಾನು ಏನು ಹೇಳಿದೆ ಅಂತಂದರೆ, ಈ ಥರ ಎಲ್ಲ ಪೆನ್ ಡ್ರೈವ್ ಹರಿದಾಡ್ತಾ ಇದೆ ಅಲ್ಲಿ, ಸ್ಟೇಟ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದೆ ಅಲ್ಲಿ. 1 ತಿಂಗಳು ಮೊದಲೇ ಈ ಪೆನ್ ಡ್ರೈವ್ ಹರಿದಾಡ್ತಾರೆ ಅಂದೆಲ್ಲ ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಅಲ್ಲಿ. ಸೊ ಈ ಪೆನ್ ಡ್ರೈವ್ ಬಂದಾಗ ಅಲ್ಲಿ ತಕ್ಷಣ ಅಲ್ಲಿಂದ ಪೆನ್ ಡ್ರೈವ್ ಬಂತು, ಯಾರು ಕೊಟ್ಟರು, ಯಾರಿಂದ ಡಿಸ್ಟ್ರಿಬ್ಯೂಷನ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಒಂದು 10 ಜನ ಅವತ್ತು ಫಸ್ಟ್ ಡೇ ಅರೆಸ್ಟ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತಿಲ್ಲ ಇದು. ಆದರೆ ಸಾವಿರಾರು ಪೆನ್ ಡ್ರೈವ್ಗಳು ಮನೆಗೆ ಹಂಚೋ ಮಟ್ಟಕ್ಕೆ ತಗೊಬಂದು ಇವತ್ತು ಒಬ್ಬರು ಅಂತಲ್ಲ, ಈಗ ಏನಾಗಿದೆ ಅಂದರೆ ಒಂದು ದೊಡ್ಡ ಬ್ಲ್ಯಾಕ್ ಮೇಲ್ ಅಂತ ಸ್ಟಾರ್ಟ್ ಆಗ್ಬಿಟ್ಟೈತೆ ಈಗ ಅಲ್ಲಿ. ಊಹಾಪೋಹದ ಮಾತುಗಳಲ್ಲಿ ಏನಂತಂದರೆ, ಕೆಲವು ಹೆಣ್ಮಕ್ಳುಗಳು ರಾಜಕಾರಣಿಗಳು ಮಕ್ಕಳಿರ್ಬೋದು,
ಬಿಸ್ನೆಸ್ ಮ್ಯಾನ್ ಮಕ್ಕಳಿರ್ಬೋದು, ಕಾಂಟ್ರಾಕ್ಟ್ಗಳ ಮಕ್ಕಳಿರ್ಬೋದು, ಯಾರ್ಯಾರು JDS ಜೊತೆ ಸಂಪರ್ಕದಲ್ಲಿದ್ದರೂ ಅವ್ರ ಮಕ್ಕಳುಗಳೆಲ್ಲ ನೋಡೋ ರೀತಿನೇ ಬೇರೆ, ಅವ್ರ ಮನೆ ಹೆಂಗಸುಗಳು ನೋಡೋ ರೀತಿನೇ ಬೇರೆ. ಅಲ್ಲಿ ಈ ಜುಗುಪ್ಸೆ ಸಿಗಾಕೊಬಿಟ್ಟಿದ್ದಾರೆ ಅವರಲ್ಲಿ. ಅವ್ರೇನೋ ತಪ್ಪು ಮಾಡಿಲ್ಲದೆ ಇರ್ಬೋದು, ಅಲ್ಲಿ ಜನ ನೋಡೋ ರೀತಿಯಲ್ಲಿ ಇವರು ಅವ್ರ ಕುಟುಂಬ ಚೆನ್ನಾಗಿರೋಂತೆ ಏನೋ ಸಮಸ್ಯೆ ಇರ್ಬೋದೇನೋ. ಈ ಒಂದು ಆ ಮುಜುಗರದಿಂದ ಹೊರಗೆ ಬರಬೇಕು ಅಂತ ಎಷ್ಟೋ ಜನ ಇವತ್ತು ಹೊರಗೆ ಬರ್ತಾ ಇಲ್ಲ ಇವತ್ತಲ್ಲಿ. ಸೊ ಭಾಳ ಇಕ್ಕಟ್ಟು ಸಿಗಾಕೊಂಡಿದ್ದಾರೆ ಜನಗಳಲ್ಲಿ. ಅಲ್ಲ, ಪೆನ್ ಡ್ರೈವನ್ನ ಯಾರು ಹರಿಯಕ್ಕೆ ಬಿಟ್ರೋ ಇಲ್ವೋ ಅದು ಹೌದು, ಅದು ಚರ್ಚೆಯ ವಿಷಯ. ಆದರೆ ಇಷ್ಟು ದೊಡ್ಡ ಕಾಂಡ ನಡೀತಾ ಇತ್ತು ಅಲ್ಲಿ, ಅಷ್ಟು ವರ್ಷಗಳಿಂದ ನಡೀತಾ ಇತ್ತು, ಯಾರ ಗಮನಕ್ಕೂ ಬಂದಿರಲಿಲ್ವಾ? ನೋಡಿ, ನಾನು ಮೈತ್ರಿ ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಪಕ್ಷದ ವತಿಯಿಂದ, ನಿಮ್ಮ ಗಮನಗಳಿಗೂ ಬಂದಿರಲಿಲ್ವಾ? ಯಾಕೆ ನೀವು ನಿಮ್ಮ ಕೈಗೆ ಪೆನ್ ಡ್ರೈವ್ ಸಿಕ್ಕಿತ್ತು ಅಂತಾನು ಹೇಳಿದ್ರಿ, ಯಾಕೆ ನೀವು ಮುಂದೆ ಬರಲಿಲ್ಲ? ನೀವು ವಕೀಲರು, ವೃತ್ತಿಯಲ್ಲಿ ನೀವು ವಕೀಲರು. ಪೆನ್ ಡ್ರೈವ್ ಸಿಕ್ಕಿತ್ತು ಅಂತ ಹೇಳ್ತಿಲ್ಲ ನಾನು. ಕಾರ್ತಿಕ್ ನಿಮ್ಮನ್ನು ಭೇಟಿ ಆಗಿದ್ರು. ನಿನ್ನೆ ಕಾರ್ತಿಕ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತಂದ್ರೆ, ಈಗ ನಮ್ಗೆ ಅದು ಭಾಳ ಅನುಮಾನ ಬಂದ್ಬಿಟ್ಟಿದೆ ಈಗ ಅಲ್ಲಿ. ಕಾರ್ತಿಕ್ ಆರೋಪ ನಿಮ್ಮ ಮೇಲೆ ಇತ್ತು, ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳಿ. ಮೊದಲನೇ ಆರೋಪ ಏನಂತ ಹೇಳಿದ್ದ ಅಂತ ಅಂದ್ರೆ, ಅವನು ಪೆನ್ ಡ್ರೈವ್ನ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿರೋದು ನಾನಲ್ಲಿ. ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಸ್ಟೇ ತಂದಿದ್ರು, ನನ್ನನ್ನು 88ನೇ ಎದುರುದಾರರಾಗಿ ಮಾಡಿ ಅಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿದ್ರು, ಒಂದು ಸೂಟ್ ಫೈಲ್ ಮಾಡಿದ್ರಲ್ಲಿ. ಆದಮೇಲೆ ಟೆಲಿಕಾಸ್ಟ್ ಮಾಡಬಾರ್ದು, ಯಾವ ಪತ್ರಿಕೆ ಬಿಡುಗಡೆ ಆಗಬಾರ್ದು ಅಂತೇಳಿ ಸ್ಟೇ ತಂದು ನನ್ನನ್ನು 88ನೇ ಎದುರುದಾರ ಮಾಡಿದ್ದಾರೆ ಅಂತೇಳಿ ನನ್ನ ಹತ್ರ ತಂದು ಕೊಟ್ಟೆ ಅಂತ ಅವನೇ ಹೇಳಿದ್ದ. ಸತ್ಯ, ಅದು ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವು ಪಾಯಿಂಟ್ಸನ್ನು ನಾನು ಒಪ್ಕೋತೀನಿ, ಅಕ್ಸೆಪ್ಟ್ ಮಾಡ್ಕೊಂಡು ಕೆಲವು ಪಾಯಿಂಟ್ಸ್ ಕೊಟ್ಟಿದ್ರ ನಿಮಗೆ ಹೇಳ್ತೀನಿ. ಆಗ ಅವನು ಎಂಟೈರ್ ಡಾಕ್ಯುಮೆಂಟ್ಸ್ ಕೊಡಲ್ಲ, ಕೋರ್ಟಿಂದ ಬಂದಂಥ ಎಂಟೈರ್ ಫೈಲ್ನ, ಅಂದರೆ ನೋಟಿಸ್ ಕಾಪಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್, ಪಿಟಿಷನ್ ಕಾಪಿಗಳು ಮತ್ತು ಅದಕ್ಕಿದ್ದಂಥ ಎಕ್ಸಿಬಿಟ್ಸ್ಗಳು ಎಲ್ಲವೂ ತೊಗೊಂಡು ಲ್ಯಾಪ್ಟಾಪ್ ಬ್ಯಾಗ್ನ ತಂದಿದ್ದ ಅವನಲ್ಲಿ. ತಂದು ನನ್ನ ಟೇಬಲ್ ಇದ್ದಾರೆ, ನಾನು ಎದುರುಗಡೆ ಕುಳಿತುಕೊಂಡಿದ್ದ ಅಲ್ಲಿ. ಅದೆಲ್ಲ ನಾನು ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಯ್ತು ಇದರಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಇದು ಇರೋವಂಥ ಸಬ್ಜೆಕ್ಟು ಅಂತೇಳಿ. ಓಕೆ. ಆಮೇಲೆ ಇಲ್ಲಿ ಥರ ಎಂಟೈರ್ ಈ ಪಿಟಿಷನ್ನಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಎಲ್ಲ ಉಲ್ಲೇಖ ಆಗಿದೆ ಅಲ್ಲಿ. ಆ ಥರದ್ದು ಏನಿದೆ ತೋರಿಸುವಂತ ಅಂದೆ ಅಲ್ಲಿ. ಆಗ ಒಂದು ರೆಡ್ ಕಲರ್ ಸ್ಯಾಂಡಿಸ್ಕ್ ಪೆನ್ ಡ್ರೈವನ್ನು ತೆಗೆದು ತನ್ನ ಜೋಬಿಂದ ತೆಗೆದು ಪರ್ಸಿಂದ ಅವನ ಲ್ಯಾಪ್ಟಾಪ್ ಆನ್ ಮಾಡಿ ತೋರಿಸ್ತೆ ಅಲ್ಲಿ. ಓಕೆ. ಸ್ವಲ್ಪ ಶಾಕ್ ಆಯ್ತು ನನಗೆ ವಿಡಿಯೋ ನೋಡಿ ಅಲ್ಲಿ. ಆಗ ನೋಡಿದಾಗ ಅಲ್ಲಿ ನನಗೆ ಏನೋ ಅವನಿಗೆ ನೇರವಾಗಿ ಹೇಳಿದೆ ನಾನಲ್ಲಿ, ಈ ಎಲ್ಲ ವಿಡಿಯೋ ನೋಡಿದ ಮೇಲೆ 2296 ಐಟಮ್ಸ್, ಅಂದರೆ ಅದರಲ್ಲಿ ಇದ್ದದ್ದು ಅಂದರೆ ನಂಬರ್ ಆಫ್ ಕಂಟೆಂಟ್ಸ್, ಅದರಲ್ಲಿ ನಂಬರ್ ಆಫ್ ಫೈಲ್ಸ್ 2296. ಆ ಫೈಲ್ಸ್ ನೋಡಿದ್ರೆ ನಾನು 4 ನೋಡಿದ ತಕ್ಷಣ ಸುಸ್ತಾಗೋಯ್ತು ನಮಗೆ ಇಲ್ಲಿ, ಬೇಡ ಅಂತ ಅಂದೆ. ಯಾಕೆಂದ್ರೆ ನಾವು ಅದನ್ನು ಅಬ್ಜೆಕ್ಷನ್ ಹಾಕೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಮಿತ್ರರು ಇಲ್ಲಿ ವಕೀಲರು ಸೀನಿಯರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಕಾರಣ ಯಾಕೆ ಹಾಕೋಕ್ಕಾಗಲ್ಲ ಅಂದರೆ, ನಾವು 88 ರೆಸ್ಪಾಂಡೆಂಟು, ನಮಗಿಂತ ಮೊದಲು ಇರೋದೇನಂತಂದರೆ ಭಾಳ ಇನ್ನೊಂದು ಇದೇನಂತ ಅಂದರೆ, ಮೊದಲನೇ ರೆಸ್ಪಾಂಡೆಂಟೇ ನಿಮ್ಮದು ಸುವರ್ಣ ಚಾನಲ್ ಅವ್ನು ಮಾಡಿರೋದು ಆ ಕೇಸಲ್ಲಿ, ಸುವರ್ಣ TV ಆ್ಯಂಡ್ ಅದರ್ಸ್ ಅಂತೇಳಿ ಮಾಡಿದಾನಲ್ಲಿ. ಅದರಲ್ಲಿ ಈ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಬರೆದಿದ್ರಲ್ಲ ಅಲ್ಲಿ, ನಾವು ಅಬ್ಜೆಕ್ಷನ್ ಏನಂತ ಹಾಕ್ಬೇಕು ನಾವು ಅದರಲ್ಲಿ? ಇನ್ನು ವಿಡಿಯೋ ಅಷ್ಟೇ ವೆಕೆಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿ ಅಂತ ಹಾಕೋಕ್ಕಾಗಲ್ಲ ಅಲ್ಲಿ. ಆಮೇಲೆ ಇವೊಂದು ಪಾತ್ರ ಇಲ್ಲ ಅಲ್ಲಿ ಕಾರ್ತಿಕ್, ಅದರಲ್ಲಿ ಎಲ್ಲೂ ಕೂಡ ಕಾರ್ತಿಕ್ ವಿಡಿಯೋ ಇಲ್ಲ, ಅದರಲ್ಲಿ ಆ ಪಿಕ್ಚರ್ ಇಲ್ಲ ಇವನು ಯಾವುದೂ ಅಲ್ಲಿ. ಹಾಗಾಗಿ ನಾನು ಅವ್ನಿಗೆ ಏನು ಹೇಳಿದೆ ಅಂತಂದ್ರಲ್ಲಿ, ಈ ವಿಡಿಯೋದಲ್ಲಿ ಇದ್ದಾರಲ್ಲ ಹೆಣ್ಣುಮಕ್ಕಳು, ಸಂತ್ರಸ್ತ ಮಹಿಳೆಯರು ಇದ್ದಾರಲ್ಲ, ವಿಕ್ಟಿಮ್ಸ್ ಯಾರಿದ್ದಾರೆ ಅವ್ರು ಬಂದರೆ ಅವ್ರ ಕಡೆಯಿಂದ ನಾವಲ್ಲಿ ಯಾರು ಪ್ಲೇಂಟಿಫ್ ಇದ್ದಾನೆ, ಸೂಟ್ ಯಾರು ಫೈಲ್ ಮಾಡ್ದಾನೆ, ಅವನಿಗೆ ಪನಿಷ್ಮೆಂಟ್ಗೆ ಆಗ ತರಬೇಕಾ ನಾವು ಮಾಡ್ಬೋದು ನಾವಲ್ಲಿ. ಆ ವಿಕ್ಟಿಮ್ಸನ್ನ ಕರ್ಕೋಬಾ ಅಂತ ಅಂದೆ. ನಾನು ವಿಕ್ಟಿಮ್ಸ್ ಬೇಕು ನನಗೆ ಇಲ್ಲಿ, ನಾವು ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಅಂದರೆ ಅಲ್ಲಿ ಗಂಟ ನಾನು ಯಾವುದೇ ಕಾರಣಕ್ಕೂ ವಕಾಲತ್ ಹಾಕಲ್ಲ. ನೀನು ಅದು ಬಂದರೂ ಮಾತ್ರ ನಮಗೆ ಈ ಕೇಸಿಗೆ ಜೀವ ಬತ್ತದಲ್ಲಿ ನೀನು ಫೈಟ್ ಮಾಡೋಕ್ಕಾಗಲ್ಲ ಅಲ್ಲಿ. ಆಮೇಲೆ ಈ 87 ಜನ ಉಳಿದಿದ್ದಾರಲ್ಲ ಅವರೆಲ್ಲರೂ ಅಬ್ಜೆಕ್ಷನ್ ಹಾಕ್ಲಿ, ಏನಾಗ್ತಾರೆ ನೋಡೋಣ ಅವರೆಲ್ಲ ಅಲ್ಲಿ, ಅದಾದಮೇಲೆ ಮಾಡೋಣ ಅಂತ ಹೇಳಿದೆ ಅಲ್ಲಿ. ಹಾಗೇನು ಮಾಡ್ದೆ ಅಲ್ಲಿ, ಒಂದು ನನಗೆ ಹೊಸ ಒಂದು ಪೆನ್ ಡ್ರೈವ್ಗೆ ಬ್ಲ್ಯಾಕ್ ಕಲರ್ ಪೆನ್ ಡ್ರೈವ್, ಅದಕ್ಕೆ ಸ್ಟೀಲ್ ಕ್ಯಾಪ್ ಎಲ್ಲ ಇರ್ತದೆ, ಅದಕ್ಕೆ ಕಾಪಿ ಮಾಡಿಬಿಟ್ಟು ಅವನು ಅಲ್ಲೇ ಕುಳ್ಕೊಂಡು ಕಾಪಿ ಮಾಡಿಕೊಟ್ಟ. ನನಗೆ ಕಾಪಿ ಮಾಡಿಕೊಟ್ಟು ನನಗೆ ಡೌಟ್ ಇತ್ತು, ಇದು ಭಾಳ ಡೇಂಜರ್ ಇಶ್ಯೂಸ್ ಅಲ್ವೇ ಇದು. ಆಮೇಲೆ ನಾನು ಆಗ ಕೊಡ್ಬೇಕಾದ್ರೆ ಮಾತು ಕೇಳಿದೆ ಅಲ್ಲಿ, ಈ ವಿಡಿಯೋ ಯಾರಿಗಾರು ತೋರಿಸಿದ್ಯಾ ಅಂದೆ. ಇಲ್ಲ ಯಾರಿಗೂ ತೋರಿಸಿಲ್ಲ ಅಂದೆ. ಯಾರಿಗಾರು ಕೊಟ್ಟಿದ್ಯಾ ಅಂದೆ. ಹಾಗೆ ಹೇಳ್ದೆ ಅವನಲ್ಲಿ. ಇದೇ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲ್ ಅವ್ರ ಜೊತೆ DK ಶಿವಕುಮಾರ್ ಅವ್ರನ್ನ DK ಸುರೇಶ್, ಫಸ್ಟ್ DK ಸುರೇಶ್ ಅವ್ರು ಭೇಟಿ ಮಾಡ್ದೆ ನಾವಲ್ಲಿ. ಅವ್ರ ಜೊತೆ ಪುಟ್ಟಿ ಅಂತೇಳಿ, ಪುಟ್ಟರಾಜ್ ಅಂತೇಳಿ ಅವರ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರ್, ಅವ್ರನ್ನ ಕರ್ಕೊಂಡು ನಾವು DK ಸುರೇಶ್ ಅವ್ರ ಮನೆಗೆ ಹೋಗಿದ್ದೆ ನಾವಲ್ಲಿ. ಅವರು ಏನು ನಮಗೆ ಸ್ಪಂದಿಸ್ತಿಲ್ಲ, ಅಲ್ಲಿಂದ ಅವ್ರ ಅಣ್ಣ ಮನೆಗೆ ಕರ್ಕೊಂಡೋದಲ್ಲಿ DK ಸುರೇಶ್ ಹತ್ರ ನಾನು ಕುಂತ್ಕ ಮಾತನಾಡ್ದೆ ನಾವಲ್ಲಿ, ಕೇಳಿಸ್ಕೊಂಡ್ರೆ ಅಷ್ಟೇ ನಮಗೆ ಅಲ್ಲಿ. ಅದಾದ ನಂತರ ಅವ್ರ ಅಣ್ಣ ಮನೆಗೆ ಕರ್ಕೊಂಡೋದ್ರಲ್ಲಿ, ಅವ್ರ ಅಣ್ಣ ಮನೆಗೆ ಕರ್ಕೊಂಡೋದಾಗ ಅವ್ರನ್ನ ಕಾರ್ತಿಕ್ನ ಹೊರಗಡೆ ಕೂರಿಸ್ಬಿಟ್ಟಲ್ಲಿ, ಅವ್ರು ಮತ್ತು ಹೊರಗಡೆವರು ಒಂದು 20 ನಿಮಿಷ ಆದಮೇಲೆ ಬಂದು ಹೇಳಿದ್ರಲ್ಲಿ, ಇಂಥ ಗಲೀಜು ವಿಚಾರ ನಮ್ಮ ಹತ್ರ ಮಾತಾಡೋಕ್ಕೆ ಬರಬೇಡಿ ನೀವಲ್ಲಿ, ನಿಮ್ಗೇನೋ ಸಹಾಯ ಇದ್ರೆ ಕೇಳಬೇಕು ಮಾಡ್ತೀವಿ ಅಂತೇಳಿ ಹೇಳಿ ಬೈದು ಕಳಿಸಿರು ಅಂತ ಅಂದ ಅಲ್ಲಿ. ನನಗೆ ಒಂದು ಅಲ್ಲಿ ಯಕ್ಷ ಪ್ರಶ್ನೆ ಏನು ಬಂತು ಅಂತ ಅವ್ನು ಎದುರುಗಡೆ ಮಾತಾಡಲಿಲ್ಲ ನಾನಲ್ಲಿ. 20 ನಿಮಿಷ ಏನು ಮಾತಾಡಿದ್ರು ಹೊರಗಡೆ ಹೋಗಿದ್ರು. ಈ ವಿಡಿಯೋ ಪೆನ್ ಡ್ರೈವ್ ಹೊರಗಡೆ ಇಸ್ಕೊಂಡಾದ್ಮೇಲೆ ಇವನು ಜೊತೆ ಕರ್ಕೊಂಡು ಹೋಗ್ಬೇಕಾಯ್ತಲ್ಲಿ. ದೇವರಾಜಗೌಡ್ರೆ, ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ, ವಾಪಸ್ ಬರ್ತೀನಿ. ವೀಕ್ಷಕರೇ, ಇಲ್ಲಿ
ಲೀಗಲ್ ಇಶ್ಯೂನ ನಾವು ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಒಂದು ಅಪರಾಧ ಪ್ರಕರಣ ನಡೆದಿದೆ ಅನ್ನೋದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಹೌದು. ಆದರೆ ಅಲ್ಲಿ ರೈಟ್ ಟು ಪ್ರೈವಸಿಗೆ ಧಕ್ಕೆ ತರಲಾಗಿದೆ. ಅದು ಯಾವ ರೀತಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ? ಸಂತ್ರಸ್ತೆಯರ ಕಥೆ ಏನು? ಅವರ ರೈಟ್ ಟು ಪ್ರೈವಸಿ ಆ್ಯಕ್ಟ್ ಮೂಲಕ ಅವರಿಗೆ ಕಾನೂನಾತ್ಮಕ ರಕ್ಷಣೆ ಯಾವ ರೀತಿ ಇರುತ್ತೆ? ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ ಪ್ರಕರಣಗಳು, IPC ಸೆಕ್ಷನ್ಗಳು ಏನು ಹೇಳ್ತಾ ಇವೆ? ಇವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.